ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಎನ್ ಕ್ವೀನ್ಸ್ ಪ್ರಾಬ್ಲಮ್ ಯೂಸಿಂಗ್ ಬ್ಯಾಕ್ ಟ್ರ್ಯಾಕಿಂಗ್ ಅಪ್ರೋಚ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಎನ್ ಕ್ವೀನ್ಸ್ ಅಂದರೆ ಅದರ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬೇಕಂತಂದರೆ, ಒಂದು ಚೆಸ್ ಬೋರ್ಡ್ ಇದೆ, ನೀವು ಆಡಿದ್ದೀರ ಅಂತಲೇ ತಿಳ್ಕೊತೀನಿ. ಚೆಸ್ ಅದರಲ್ಲಿ ಕ್ವೀನ್ ಯಾವ ಥರ ಮೂವ್ ಆಗುತ್ತಪ್ಪ ಅಂತ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಈಗ ಕ್ವೀನ್ ಒಂದು ಕಾಯಿನ್ ಇದೆ, ಅದು ಯಾವ ಥರ ಮೂವ್ ಆಗುತ್ತಪ್ಪ ಅಂತಂದರೆ ಈ ಡೈರೆಕ್ಷನ್ ಅಂದರೆ 5 ದಿಕ್ಕಿನಲ್ಲೂ ಕೂಡ ಅದು ಮೂವ್ ಆಗುತ್ತೆ. ಇದು ಕ್ವೀನ ಮೂವ್ ಆಗೋ ಚಾನ್ಸಸ್. ಈಗ ಈ ಕಾನ್ಸೆಪ್ಟ್ನ ಇಟ್ಕೊಂಡು ಹೇಗಪ್ಪ ಇದನ್ನ ಯೂಸ್ ಮಾಡೋದು ಅಂತೇಳಿ ಇವತ್ತು ಡಿಸ್ಕಸ್ ಮಾಡೋಣ. ಅದೇ ನೋಡಿ, ಇಲ್ಲಿ ಹೇಳ್ತಿದ್ದಾರೆ ದಟ್ ನೋ 2 ಕ್ವೀನ್ಸ್ ಅಟ್ಯಾಕ್ ಈಚ್ ಅದರ್. ಅಂದರೆ ಈ ಟೇಬಲಲ್ಲಿ 2 ಕ್ವೀನ್ಸ್ ಡೈರೆಕ್ಷನಲ್ಲಿ ಓದ್ತಿದ್ದಲ್ಲ, ಅಟ್ಯಾಚ್ ಅಂದರೆ ಒಂದಕ್ಕೊಂದು ಡೈರೆಕ್ಷನ್ಗೆ ಅವು ಮೀಟ್ ಆಗಬಾರ್ದು ಅಂತ ಅರ್ಥ. ನೆಕ್ಸ್ಟ್, ಬೀಯಿಂಗ್ ಎ ಸೇಮ್ ರೋ ಸೇಮ್ ಕಾಲಮ್ ಆನ್ ದ ಸೇಮ್ ಡಯಾಗ್ನಲ್. ಅದೇ ಹೇಳಿದ್ದಾರೆ, ನಾನು ಹೇಳಿದ್ದೆಲ್ಲ ಇಲ್ಲಿ ಡೈರೆಕ್ಷನ್ಸ್ ಸೇಮ್ ರೋ ಸೇಮ್ ಕಾಲಮ್ ಸೇಮ್ ಡಯಾಗ್ನಲ್, ಅಲ್ಲಿ ಮ್ಯಾಚ್ ಆಗಬಾರ್ದು ಇನ್ನೊಂದು ಕ್ವೀನ್ ಅಂತ ಇದರಲ್ಲಿ ಹೇಳಿದ್ದಾರೆ. ಇದನ್ನು ಈ ಥರ ಡಿಸೈನ್ ಮಾಡೋದು ನೋಡಿ. ಡಯಾಗ್ನಲಲ್ಲಿ ಈ ಥರ ಹೋಗುತ್ತೆ, ಕಾಲಮ್ ವೈಸ್ ಈ ಥರ ಹೋಗುತ್ತೆ, ರೋ ವೈಸ್ ಈ ಥರ ಹೋಗುತ್ತೆ. ಇದು ರೋ ವೈಸ್ ಈ ಥರ ಹೋಗುತ್ತೆ, ಕಾಲಮ್ ವೈಸ್ ಈ ಥರ ಹೋಗುತ್ತೆ, ಡಯಾಗ್ನಲ್ ವೈಸ್ ಈ ಥರ ಹೋಗುತ್ತೆ. ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಇಟ್ ಈಸ್ ಈ ಥರ ಇದೊಂದು ಪ್ಯಾಟ್ರನ್. ನೆಕ್ಸ್ಟ್ ಇನ್ನೊಂದು ಯಾವ ಥರಪ್ಪ ಅಂತಂದರೆ, ಇವು ಯಾವುದು ಒಂದು ಮೀಟ್ ಆಗಲ್ಲ, ಇದರ ಡೈರೆಕ್ಷನ್ಸ್ ಎಲ್ಲೂ ಮೀಟ್ ಆಗಲ್ಲ. ಈ ಥರ ಎರಡು ನಾವು ನೋಡ್ಬೋದು. ನೆಕ್ಸ್ಟ್, ಈಗ ಪ್ರಾಬ್ಲಮ್ನ ನೋಡೋದಾದರೆ, ನಾವು ಒಂದು ಚೆಸ್ ಬೋರ್ಡ್ ಥರ ಇರೋ ಟೇಬಲ್ನ ಬರ್ಕೊಂಡು ಕ್ವೀನ್ ಮೊದಲು 1 to 1 ಅಂದರೆ ಇದು ಫಸ್ಟ್ S(0) ಅಂತ ಸ್ಟೆಪ್ 1(0) ಅಂತ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ 1 ಬಂದುಬಿಟ್ಟು ಇದರಿಂದ ಇದು ಫಸ್ಟ್ ಇದಷ್ಟೇ ನೋಡಿರಿ. ಇಲ್ಲಿ ಈ ಥರ ಈ ಪಾರ್ಟ್ ಅಷ್ಟೇ ಫಸ್ಟ್ ಡಿಸ್ಕಸ್ ಮಾಡೋಣ, ನಂತರ ಹೇಗಪ್ಪ ಅಂತೇಳಿ ಈ ಪಾರ್ಟ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಇದರಿಂದ ಇಲ್ಲಿ ನಾವು ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ ಮೇಲೆ ಆ್ಯಸ್ ಎ ಟ್ರೀ ಕ್ರಿಯೇಟ್ ಮಾಡಿದ ಮೇಲೆ ನೋಡಿ, ಇಲ್ಲಿ 1,1 ಫಸ್ಟ್ ಕ್ವೀನ್ ಹಾಕಿ ಮೆನ್ಷನ್ ಕ್ಯೂ ಮಾಡಿರಿ. ಇಲ್ಲಿ ನೋಡಿ, ಡಯಾಗ್ನಲ್ ವೈಸ್ ಹೋಗ್ತಾ ಇದೆ ಇಲ್ಲಿ, ಹಾಗೂ ರೋ ಮತ್ತು ಕಾಲಮ್ ವೈಸ್ ನಮಗೆ ಇಲ್ಲಿನೂ ಫಿಲ್ ಆಗಿದೆ, ಇಲ್ಲಿನೂ ಫಿಲ್ ಆಗಿದೆ, ಇಲ್ಲಿನೂ ಫಿಲ್ ಆಗಿದೆ. ಸೊ ಇವಿಷ್ಟು ಪಾರ್ಟಲ್ಲಿ ನಾವು ಎಲ್ಲಿ ಕ್ವೀನನ್ನು ಆ್ಯಡ್ ಮಾಡೋದಾಗಲ್ಲ. ಸೊ ನಮಗೆ ಉಳಿದಿರೋದು ಯಾವುದು? ಇವೆರಡು. ಅಂದರೆ ಎಲ್ಲಿಯಪ್ಪ ಅಂತಂದರೆ 2,3 ಹಾಗೂ 2,4 ಇವೆರಡರಲ್ಲಿ ನಮಗೆ ಪ್ಲೇಸ್ ಸಿಕ್ಕಿದೆ ಕ್ವೀನ್ ಪ್ಲೇಸ್ ಮಾಡೋಕ್ಕೆ. ಇದರಿಂದ ಅಂದರೆ ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಮಾಡಬೇಕು ಒಂದು ಟೇಬಲ್. ಸೊ ಈ ಪಾಯಿಂಟಲ್ಲಿ ನಾವು ಒಂದು ಕ್ವೀನ್ನ ಕನ್ಸಿಡರ್ ಮಾಡಬೇಕು. ಸೊ ಈಗ ನೋಡಿ, ಇಲ್ಲಿ ಒಂದು ಡೈರೆಕ್ಷನ್ ಡಯಾಗ್ನಲ್ ವೈಸ್, ಈಗ ಇದರದ್ದು ರೋ ವೈಸ್ ಹಾಗೆ ಡಯಾಗ್ನಲ್ ವೈಸ್ ಕಾಲಮ್ ವೈಸ್ ಯಾವುದು ಮ್ಯಾಚ್ ಆಗ್ತಿಲ್ಲ. ಸೊ ಇಟ್ ಈಸ್ ಕನ್ಸಿಡರೇಬಲ್. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ಮಾಡಿದ ನಂತರ ನಮಗೆ ಯಾವುದೇ ಇಲ್ಲಿ ಜಾಗ ಉಳಿದಿಲ್ಲ, ಕ್ವೀನ್ನ ಮತ್ತೆ ಪ್ಲೇಸ್ ಮಾಡೋಕ್ಕೆ ಯಾವುದೇ ಜಾಗ ಉಳಿದಿಲ್ಲ. ಇದು ಇಲ್ಲಿಂದ ಇಲ್ಲಿ ತನಕ ಅಕ್ಯುಪೈ ಮಾಡಿದೆ. ಸೊ ಇದು ಇಲ್ಲಿಂದ ಇಲ್ಲಿ ತನಕ ಅಕ್ಯುಪೈ ಮಾಡಿದೆ. ಸೊ ನಮ್ಗೆ ಯಾವುದೇ ಜಾಗ ಉಳಿದಿಲ್ಲ. ನೆಕ್ಸ್ಟ್ ಏನಪ್ಪ ಮಾಡೋದು ಅಂತಂದರೆ, ನಮ್ಗೆ ಯಾವ ಜಾಗ ಉಳಿದಿಲ್ಲ ಅಂತಂದರೆ ಮತ್ತು ಬ್ಯಾಕ್ ಟ್ರ್ಯಾಕ್ ಅಂದರೆ ವಾಪಸ್ ಹಿಂತಿರುಗಿ ಬಂದಿದ್ದ ಜಾಗಕ್ಕೆ ವಾಪಸ್ ಹೋಗೋದು. ಈಗ ನಮಗೆ 2,3 ಮುಗೀತು. ಈಗ 2,4ನ ಕ್ವೀನ್ನ ಕನ್ಸಿಡರ್ ಮಾಡಿರಿ, ಈ ಜಾಗದಲ್ಲಿ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಒಂದು ಕನ್ಸ್ಟ್ರಕ್ಟ್ ಮಾಡಿರಿ, ಚೆಸ್ ಬೋರ್ಡ್ ಟೈಪ್ ಇರೋ ಒಂದು ಟೇಬಲ್, ಒಂದು ಸಬ್ ಟ್ರೀ ಥರ. ಈಗ ನಾವು 2,4 ಜಾಗದಲ್ಲಿ ಕ್ವೀನ್ನ ಪ್ಲೇಸ್ ಮಾಡ್ತೀವಿ. ಸೊ ಇಟ್ ಈಸ್ ಡಯಾಗ್ನಲ್ಲೂ ಕೂಡ ಹೋಗ್ತಾ ಇದೆ, ರೋ ವೈಸ್, ಕಾಲಮ್ ವೈಸ್, ಡಯಾಗ್ನಲ್ ವೈಸ್, ಕಾಲಮ್ ವೈಸ್ ಈ ಥರ ಮಾಡಿದಾಗ ನಮಗೆ ಇಲ್ಲಿ ನೋಡಿ, ಇದ್ರದ್ದು ಈ ಥರ ಮಾಡಿದಾಗ ನಮ್ಮದು ಏನಾಗುತ್ತೆ, ಈಗ ಕಾಲಮ್ ವೈಸ್ ಹೋದ ನಂತರ ಡಯಾಗ್ನಲ್ ವೈಸ್ ಹೋಗುತ್ತೆ, ನಂತರ ಇದು ಈ ಡಯಾಗ್ನಲ್ ವೈಸ್ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಕನ್ಸಿಡರ್ ಮಾಡ್ಬೋದು, ಹಾಗೆ ಇಲ್ಲಿಂದ ಇಲ್ಲಿ ತನಕ ಕನ್ಸಿಡರ್ ಮಾಡ್ಬೋದು. ನಮಗೆ ಉಳಿದಿರೋದೇನು ಈ ಜಾಗ ಅಂದರೆ 3,2 ನಮಗೆ ಇಲ್ಲಿ ಎಂಟಿ ಸ್ಪೇಸ್ ಕಾಣ್ತಾ ಇದೆ. ಸೊ ಇಲ್ಲಿ ನಾವು ಕ್ಯೂನ ಪ್ಲೇಸ್ ಮಾಡ್ಬೋದು. ನಂತರ ಇವು 3 ಡೈರೆಕ್ಷನ್ ಕೊಟ್ಟರೆ ಎಲ್ಲ ಫಿಲ್ ಆಗಿದೆ ಬಾಕ್ಸ್, ನೀವು ನೋಡ್ಬೋದು. ಕನ್ಸಿಡರ್ ಮಾಡೋಣ ಒಂದ್ಸಲಿ. ಡಯಾಗ್ನಲ್ ವೈಸ್, ಹಾಗೆ ಇದನ್ನು ಸಹ ರೋ ವೈಸ್, ಹಾಗೆ ಕಾಲಮ್ ವೈಸ್, ಹಾಗೆ ಡಯಾಗ್ನಲ್ ವೈಸ್ ಇಲ್ಲಿದೆ ನೋಡಿ ಡಯಾಗ್ನಲ್ ವೈಸ್. ಸೊ ನಮಗೆ ಇಲ್ಲಿ ಪ್ಲೇಸ್ ಮಾಡಿದ್ವಿ. ಈಗ ನಮಗೆ ಯಾವುದೇ ಜಾಗ ಇಲ್ಲ ಇನ್ನೊಂದು ಪ್ಲೇಸ್ ಮಾಡೋಕ್ಕೆ. ಸೊ ಬ್ಯಾಕ್ ಟ್ರ್ಯಾಕ್ ತೊಗೊಳ್ಳಿ. ಬ್ಯಾಕ್ ಟ್ರ್ಯಾಕ್ ಸಿಕ್ಕ ನಂತರ
ಇಲ್ಲಿ ಕ್ಯೂ ಆಲ್ರೆಡಿ ಪ್ಲೇಸ್ ಮಾಡಿದೆ. ಸೊ ಮತ್ತೆ ಬ್ಯಾಕ್ ಟ್ರ್ಯಾಕ್ ತೊಗೊಳ್ಳಿ, ಹಿಂತಿರುಗಿ ಅದೇ ಪ್ಲೇಸಿಗೆ ಹೋಗಿರಿ. ನೆಕ್ಸ್ಟ್ ಇವೆರಡು ನಮಗೆ ಜಾಗ ಏನಾಯಿತು ಇಲ್ಲಿ ಫಿಲ್ ಮಾಡಿದ್ವಿ. ಸೊ ಇಲ್ಲಿನೂ ಜಾಗ ಉಳಿದಿಲ್ಲ. ಸೊ ನೆಕ್ಸ್ಟ್ ಈ ಟ್ರೀ ಇಲ್ಲಿಗೆ ಕಂಪ್ಲೀಟ್ ಆಯಿತು, ಲೆಫ್ಟ್ ಅಂದರೆ ಈ ಸೈಡ್ ಇರೋದು. ನೆಕ್ಸ್ಟ್ S5 ಅಂತ ತೊಗೊಳ್ಳಿ, ಇದನ್ನು ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 1,1 ತಗೊಂಡ್ವಿ, ಅದೇ ಇಲ್ಲಿ ಸೊ ಪ್ಲೇಸ್ ಚೇಂಜ್ ಮಾಡೋಣ. ಈಗ 1,3 ಅಂತ ತಗೊಳ್ಳೋಣ. ಈಗ 1,3 ತಗೊಂಡ್ರೆ ಇದು ಯಾವ ಟೈಪ್ ಹೋಗುತ್ತೆ, ಈ ಟೈಪ್ ಸ್ಟ್ರೇಟ್, ಹಾಗೆ ಕಾಲಮ್ ವೈಸ್, ಹಾಗೆ ಡೈಗ್ನಲ್ ವೈಸ್ ಈ ಥರ ಹೋಗುತ್ತೆ ನೋಡಿ. ಡೈಗ್ನಲ್ ವೈಸ್ ಸಾರಿ ಆಗಲ್ಲ. ಈ ಕ್ಯೂನ 1,2 ಜಾಗದಲ್ಲಿ ಇಲ್ಲಿ 1,1 ಆದ ನಂತರ 1,2ನಲ್ಲಿ ಪ್ಲೇಸ್ ಮಾಡೋಣ. 1 ಆದ ತಕ್ಷಣ 1,2ನಲ್ಲಿ ಪ್ಲೇಸ್ ಮಾಡೋಣ. ಈಗ ನೋಡಿ ಡೈಗ್ನಲ್ ಈ ಥರ ಹೋಗ್ತಿದೆ, ಈ ಥರ ಹೋಗ್ತಾ ಇದೆ. ಇಲ್ಲಿ ಅಂದರೆ ರೋ ವೈಸ್, ಕಾಲಮ್ ವೈಸ್, ಹಾಗೆ ಡೈಗ್ನಲ್ ವೈಸ್ ಈ ಥರ ನಮಗೆ ಇಲ್ಲಿ ಜಾಗ ಖಾಲಿ ಇದೆ. ಇದರ ನೆಕ್ಸ್ಟ್ ರೋನಲ್ಲಿ ಇಲ್ಲಿ ನಾವು ಯಾವಾಗಲೂ ಇಲ್ಲಿ ಪ್ಲೇಸ್ ಮಾಡಿದ ತಕ್ಷಣ ಯಾವಾಗಲೂ ನೆಕ್ಸ್ಟ್ ರೋನಲ್ಲಿ ಫೋಕಸ್ ಮಾಡಬೇಕು. ಸೊ ನೆಕ್ಸ್ಟ್ ರೋನಲ್ಲಿ ಇವೆರಡು ಫಿಲ್ ಆಗಿದೆ. ಸೊ ಉಳಿದಿರೋದು ಇದು ಹಾಗೆ ಇದು, ಸಾರಿ ಇದು ಉಳಿದಿಲ್ಲ. ಇಲ್ಲಿ ಡೈಗ್ನಲ್ ಹಾಗೆ ಇಲ್ಲಿ ಡೈಗ್ನಲ್ ಹೋಗುತ್ತೆ. ಇಲ್ಲಿ ರೋ ವೈಸ್ ಕಾಲಮ್ ವೈಸ್ ನಮಗೆ ಉಳಿದಿರೋದು ಇದು ಒಂದೇ ಜಾಗ. ಸೊ ಇಲ್ಲಿ ನಾವು ಕ್ಯೂನ ಪ್ಲೇಸ್ ಮಾಡೋಣ. ಕ್ಯೂ ಪ್ಲೇಸ್ ಮಾಡಿದರೆ ಇಲ್ಲಿ ರೋ ವೈಸ್, ಹಾಗೆ ಕಾಲಮ್ ವೈಸ್, ಡೈಗ್ನಲ್ ವೈಸ್, ಇಲ್ಲಿ ಒಂದು ಡೈಗ್ನಲ್ ವೈಸ್, ಇದು ಇಷ್ಟು ನಮಗೆ ಮೇಲೆ ಸಿಕ್ಕಂಥ ರಿಸಲ್ಟು. ಈಗ ಇದರಲ್ಲಿ ನಾವು ಡೈಗ್ನಲ್ ಅಂದರೆ ನೋಡೋಣ ಹೇಗಾಗುತ್ತೆ ಅಂತ. ರೋ ವೈಸ್, ಕಾಲಮ್ ವೈಸ್, ಡೈಗ್ನಲ್ ವೈಸ್. ಈಗ ನಮಗೆ ಇದು ಎಲ್ಲ ಅಕ್ಯುಪೈ ಮಾಡಿದೆ. ಸೊ ಇದು ಇಲ್ಲಿಂದ ಇಲ್ಲಿ ತನಕ ಅಕ್ಯುಪೈ ಮಾಡಿದೆ. ನಮಗೆ ಇಲ್ಲಿ 2 ಖಾಲಿ ಸಿಕ್ಕು. ಈಗ ನಮಗೆ ಸೆಕೆಂಡ್ ರೋನಲ್ಲಿ ಸಿಕ್ಕಿದೆ. ಸೆಕೆಂಡ್ ರೋ ಅದರ ನೆಕ್ಸ್ಟ್ ರೋನಲ್ಲಿ ಫೋಕಸ್ ಮಾಡೋಕೆ. ಇದರ ನೆಕ್ಸ್ಟ್ ರೋನಲ್ಲಿ ಖಾಲಿ ಇರೋ ಜಾಗ ಯಾವುದಂದರೆ ಇದೊಂದೇ. ಸೊ ಇಲ್ಲಿ ನಾವು ಕ್ಯೂನ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕ್ಯೂನ ಪ್ಲೇಸ್ ಮಾಡಿದ ತಕ್ಷಣ ಡೈಗ್ನಲ್ಸ್ ಮತ್ತು ರೋ ಮತ್ತು ಕಾಲಮ್ ರಿಸಲ್ಟ್ನ ಚೆಕ್ ಮಾಡಬೇಕು. ಸೊ ಈಗ ಕಾಲಮ್ ವೈಸ್ ಹಿಂಗೆ ಫಿಲ್ ಆಗುತ್ತೆ, ಹೀಗೆ ಫಿಲ್ ಆಗುತ್ತೆ, ಹಾಗೆ ಡೈಗ್ನಲ್ ವೈಸ್ ಇಲ್ಲಿ ಫಿಲ್ ಆಗುತ್ತೆ. ಸೊ ಇಲ್ಲಿ ಫಿಲ್ ಆಗುತ್ತೆ. ಈಗ ಡೈಗ್ನಲ್ ವೈಸ್ ಇಲ್ಲಿನೂ ಫಿಲ್ ಆಗುತ್ತೆ. ನೆಕ್ಸ್ಟ್ ಇದು ರೋ ವೈಸ್ ಅಂದರೆ ಕಾಲಮ್ ವೈಸ್ ಈ ಥರ, ಹಾಗೆ ರೋ ವೈಸ್ ಈ ಥರ, ಡೈಗ್ನಲ್ ವೈಸ್ ಈ ಥರ. ನೆಕ್ಸ್ಟ್ ಇದು ಬಂದುಬಿಟ್ಟು ಚೆಕ್ ಮಾಡೋಣ. ರೋ ವೈಸ್, ಕಾಲಮ್ ವೈಸ್, ಡೈಗ್ನಲ್ ವೈಸ್. ಹೀಗೆ ನಾವು ನೋಡ್ಬೋದು ಇದನ್ನು ಈ ಸ್ಪೇಸ್ ಅಕ್ಯುಪೈ ಮಾಡಿದೆ, ಇದನ್ನು ಈ ಸ್ಪೇಸ್ ಅಕ್ಯುಪೈ ಮಾಡಿದೆ, ಇದನ್ನು ಈ ಸ್ಪೇಸ್ ಅಕ್ಯುಪೈ ಮಾಡಿದೆ. ಸೊ ಇಲ್ಲಿ ಖಾಲಿದೆ, ಬಟ್ ಆಲ್ರೆಡಿ ನಾವು ಇದನ್ನು ಕಂಡುಹಿಡಿದ್ವಿ ಈ ಜಾಗ. ಸೊ ಅಕ್ಯುಪೈ ಮಾಡಿದೆ. ಸೊ ಇಲ್ಲಿ ಅಕ್ಯುಪೈ ಮಾಡಿ ಈ ಡೈಗ್ನಲ್ ನಮಗೆ ಉಳಿದಿರೋದು ಇಲ್ಲಿ ಒಂದು ಜಾಗ ನೋಡಿ, ಇಲ್ಲೊಂದು ಜಾಗ ಉಳಿದಿದೆ. ಸೊ ಇಲ್ಲಿ ನಾವು ಕ್ಯೂನ ಪ್ಲೇಸ್ ಮಾಡಬೇಕು. ಈ ಡೈಗ್ನಲ್ ಹಿಂಗೆ ಹೋಗಿ ಇಲ್ಲೊಂದು ನಮಗೆ ಉಳಿದಿರೋದು ಇದೊಂದು ಜಾಗ. ಸೊ ಇಲ್ಲಿ ಕ್ಯೂನ ಪ್ಲೇಸ್ ಮಾಡಬೇಕು. ಕ್ಯೂನ ಪ್ಲೇಸ್ ಮಾಡಿದ ತಕ್ಷಣ ನಮಗೆ ರೋ ವೈಸ್, ಕಾಲಮ್ ವೈಸ್, ರೋ ವೈಸ್, ಹಾಗೆ ಡೈಗ್ನಲ್ ವೈಸ್ ಇಷ್ಟು ನಮಗೆ ಖಾಲಿ ಕಾಣ್ತಾ ಇರೋದು ಇದು ಮತ್ತು ಇದು. ಈಗ ಫಿಲ್ ಆಗುತ್ತಿಲ್ಲ ನೋಡೋಣ. ಡೈಗ್ನಲ್ ವೈಸ್ ಒಂದು ತಗೊಳ್ಳಿ, ರೋ ವೈಸ್ ಒಂದು ತಗೊಳ್ಳಿ, ಕಾಲಮ್ ವೈಸ್, ನೆಕ್ಸ್ಟ್ ರೋ ವೈಸ್, ಕಾಲಮ್ ವೈಸ್, ಡೈಗ್ನಲ್ ವೈಸ್ ಎಲ್ಲ ಫಿಲ್ ಆಗಿದೆ. ಸೊ ಇಟ್ ಈಸ್ ದ ರಿಸಲ್ಟ್ ಆಫ್ ದ ಎನ್-ಕ್ವೀನ್ಸ್ ಪ್ರಾಬ್ಲಮ್. ಸೊ ಈ ಥರ ನಾವು ಎನ್-ಕ್ವೀನ್ಸ್ನ ಪ್ರಾಬ್ಲಮ್ನ ತಿಳ್ಕೊಬೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.